ಬಸ್ಸಸ್ ಕಂಡಾಗ ಸಾಕಷ್ಟು ಸ್ಕೂಲ್ಗೆ ಹೋಗ್ತಾ ಇರ್ತೀನಿ. ಅಲ್ಲಿ ಕೊಂಡಾಗ ಎಲ್ಲೋ ಒಂದು ಕಡೆ ಏನಪ್ಪ ನಮ್ಮ ಮಕ್ಕಳು ಏನು ಪಾಪ ಮಾಡೋದಪ್ಪ ಅನ್ಸುತ್ತೆ. ಯಾಕಂದರೆ ಇವತ್ತು ನಾನು ಶಾಸಕನಾಗಿರ್ಬೋದು, ಇಲ್ಲಿ ಕೂತ್ಕೊಂಡಿರ್ತೀವಿ, ನಾವೆಲ್ಲ ಹೈಸ್ಕೂಲ್ ಮಕ್ಕಳೇ ಓದಿರ್ತೀವಿ, ಹೈಸ್ಕೂಲಲ್ಲೇ ಓದಿರೋದು ನಾವು, ಆಯ್ತಲ್ವಾ? ಅಂತ ಈ ಒಂದು ಹೈಸ್ಕೂಲ್ನ ಬಿಲ್ಡ್ ಮಾಡಿ ಸುಮಾರು 15-20 ಹೈಸ್ಕೂಲ್ಸ್ ಬಿಲ್ಡ್ ಮಾಡಿರ್ತಕ್ಕಂಥ ಇವತ್ತು ಅನುಗುರು ನಮ್ಮ ಸೀನಣ್ಣವ್ರು ಎಲ್ಲೋ ಸ್ವಂತ ನಮ್ಮ ಸತ್ತು ಸ್ವರ್ಗದಲ್ಲಿದ್ದಾರೆ. ಸೊ ಅವರಿಗೆ ನಿಜವಾಗ್ಲೂ ಒಳ್ಳೇದಾಗಲಿ ಅಂತ ಬಯಸ್ತಾ ನಮ್ಮಂಥ ನಾನು ವಿಶೇಷವಾಗಿ ಗುರೂಜಿ ಬಗ್ಗೆ ನಾನು ಅವ್ರ ಬಗ್ಗೆ ಕೇಳಿದ್ದೆ, ಸಾಕಷ್ಟು ವಿಚಾರಗಳಲ್ಲಿ ಕೇಳಿದ್ದೆ. ಇವತ್ತು ನಿಮ್ಮನ್ನು ಲೈವಾಗಿ ನೋಡೋಕ್ಕೆ ನನಗೆ ಥ್ಯಾಂಕ್ಸ್ ಹೇಳಿ ನಾನು ಈ ಒಂದು ಸ್ಕೂಲವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಅದರಿಂದ ಎಲ್ಲ ಮಕ್ಕಳು ಕೂಡ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಸೈಕಲ್ ತೊಗೊಂಡು ಬೈಸ್ಕಲ್ ತೊಗೊಂಡು ಏನು ಆಯುಧ ಪೂಜೆ ಬಂದು ಹಾರಾಕೋದಲ್ಲ, ಅದಕ್ಕೆ ವಾಪಸ್ ಕೊಡ್ಬೇಕು ನೀವು. ಸೈಕಲ್ ಅಲ್ಲ, ಏನು ಹೇಳಿ ವಾಪಸ್ ಕೊಟ್ಟೋಗ್ಬೇಕು, ಹೋಗ್ಬೇಕಾದ್ರೆ ಅಲ್ಲ, ಸೈಕಲ್ ಅಲ್ಲ. ರಿಸಲ್ಟ್ ಮುಖಾಂತರವಾಗಿ ಈ ಸ್ಕೂಲ್ ಗೌರವವನ್ನು ಕಾಪಾಡಬೇಕಾದ್ರೆ, ನಿಮ್ಮ ಟೀಚರ್ಸ್ನ ಗೌರವ ಕಾಪಾಡಬೇಕಾದ್ರೆ ರಿಸಲ್ಟ್ ಮುಖಾಂತರವಾಗಿ ವಾಪಸ್ ಕೊಡಬೇಕಾಗುತ್ತೆ. ಇದು ನೀವು ಮಾಡ್ತಕ್ಕಂಥ ದೊಡ್ಡ ಕರ್ತವ್ಯ ಅದಲ್ವಾ? ಆ ವಾಪಸ್ ಕೊಟ್ಟಾಗ ನಾಳೆ ಇನ್ನೊಬ್ರು ಇದನ್ನ ನೋಡಿ ಇನ್ನೊಬ್ರು ಕಲಿತಾರೆ, ಇದು ನಾವು ಮಾಡ್ಬೋದು ಅಂತ. ಬಟ್ ನಾನೇ ಮಾಡ್ಬೋದು, ಬಟ್ ನಾನೇ ಮಾಡ್ಬೋದು, ಕೂತ್ಕೊಂಡು ನಾನೇ ಯೋಚನೆ ಮಾಡ್ತಾ ಇದ್ದೆ, ಆಯ್ತಲ್ಲ, ನಾನೇ ಕೊಡ್ಬೋದನ್ನೇ ಗೊತ್ತಿಲ್ಲ. ಲಾಸ್ಟು ದುಬೈಯಲ್ಲಿ ನಾನು ಕ್ರಿಕೆಟ್ ಮ್ಯಾಚ್ ಆಡಿದೆ. ಸೊ ಅಪ್ಪು ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಫ್ಯಾಮಿಲಿ ಆಡಿಸ್ತಾರೆ ಸರ್. ನಾನು ಶಾರ್ಜಾದ ಐ ಆಮ್ ಎ ಕ್ರಿಕೆಟ್ ಪ್ಲೇಯರ್ ಸರ್. ನಾನು ಆಡಿದೆ, ನಾನು 50 ಲಕ್ಷ ರೂಪಾಯಿ ಪ್ರೈಸ್ ಗೆದ್ದೆ ಎಲ್ಲಿ ಲಾಸ್ಟ್ ದುಬೈಯಲ್ಲಿ. ನಾನು ಹೇಳಿದೆ, ಈ 50 ಲಕ್ಷ ರೂಪಾಯಿನ ನನ್ನ ಮಕ್ಕಳಿಗೋಸ್ಕರ, ಮುಳುಬಾಗಿಲ ಮಕ್ಕಳಿಗೋಸ್ಕರ, ಹೈಸ್ಕೂಲಲ್ಲಿ ಫಸ್ಟ್ ಬಂದವರಿಗೆ, PUC ಅಲ್ಲಿ ಫಸ್ಟ್ ಬಂದವರಿಗೆ, ಫಸ್ಟ್ ಬಂದಿರ್ತಕ್ಕಂಥ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಟ್ಬಿಡ್ತೀನಿ ನಾನು ಅಂತ ಹೊರಟುಬಿಟ್ಟೆ. ಅದು ಈ ಇಂಡಿಪೆಂಡೆನ್ಸ್ ಡೇಗೆ ಮಕ್ಕಳಿಗೆ ಇನ್ನೂ ಉನ್ನತ ಕಣ್ಣಿಗೆ ಹೋಗ್ಲಿಕ್ಕೆ, ಸಾಕಷ್ಟು ಮಕ್ಕಳಿಗೆ ಹೋಗ್ಲಿಕ್ಕೆ, ಸಾಕಷ್ಟು ಒಂದು 5-6 ಜನ ಮಕ್ಕಳಿಗೆ ಮೆಡಿಕಲ್ ಫೀಸ್ ಕಟ್ಟಕ್ಕಾಗಲಿಲ್ಲ. ಅದೇ ದುಡ್ಡನ್ನ ಬಳಸಿ ಕೊಟ್ಟೆ, ನಾನು ಮೊನ್ನೆ ಕೊಟ್ಟೆ. ಇದು ನಂದಲ್ಲ, ಇದು ನಿಂದುಗೋಸ್ಕರ ಬಂದಿದೆ ಅಂತ. ಇವತ್ತು ಹೋದಂಥ ಸಾಕಷ್ಟು ಜನ BE ಮಕ್ಕಳು ಓದಿದ್ದಾರೆ, ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡಿಸ್ತಕ್ಕಂಥ ಪಾಪ ಶಕ್ತಿ ಕೂಡ ತಂದೆ ತಾಯಿಗೆ, ಅಂಥವನ್ನೆಲ್ಲ ಹುಡುಕಿ ಇಂಡಿಪೆಂಡೆನ್ಸ್ ಡೇಗೆ ಲ್ಯಾಪ್ಟಾಪ್ ಕೂಡ ಮುಖಾಂತರವಾಗಿ ಅದಕ್ಕೊಂದು ಅರ್ಥ ಬರಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಆ ಕಾರ್ಯಕ್ರಮ ಮಾಡ್ಕೊಂಬರ್ತಾ ಇದ್ವಿ. ಮುಂಬರುವ ನನ್ನ ಫ್ರೆಂಡ್ಸು, ಅಮೆರಿಕದಲ್ಲಿರ್ತಕ್ಕಂಥ ನನ್ನ ಫ್ರೆಂಡ್ಸು ಅವರು ಹೇಳಿದ್ದಾರೆ, ನೆಕ್ಸ್ಟ್ ಮಂತಲ್ಲಿ 2 ಮಂತ್ಸಲ್ಲಿ ಮುಳುಬಾಗಲ ಎಲ್ಲೆಲ್ಲಿ ಯಾವ ಹಾಸ್ಪಿಟ್ಲಲ್ಲಿ ಎಲ್ಲೆಲ್ಲಿ ಆಂಬುಲೆನ್ಸ್ ಇಲ್ವೋ ಎಲ್ಲ ಕೂಡ 8-9 ಆಂಬುಲೆನ್ಸ್ನ ಕೊಟ್ಟು, ಇವತ್ತು ಸಾಕಷ್ಟು ದಾನಿಗಳಿದ್ದಾರೆ, ನಾವು ಹುಡುಕ್ಬೇಕು. ಸಾಕಷ್ಟು ಜನ ಕೊಡ್ತಕ್ಕಂಥ ದಾನಿಗಳಿದ್ದಾರೆ, ಅವ್ರಿಗೆಲ್ಲ ಕೇಳಿದ್ದೀನಿ, ನಿಮ್ಮ ಫ್ಯಾಮಿಲಿ ಮುಖಾಂತರ ಒಂದೊಂದು ಆಂಬುಲೆನ್ಸ್ನ ಗಿಫ್ಟ್ ಕೊಡಿ. ನಾನು ಮುಳುಬಾಗ ತಾಲೂಕಲ್ಲಿ ಯಾವ ಹಾಸ್ಪಿಟಲ್ ಕೂಡ ಆಂಬುಲೆನ್ಸ್ ಕೊರತೆ ಬರಬಾರ್ದು, ಅದಕ್ಕೆ ಒಪ್ಕೊಂಡಿದ್ದಾರೆ. ಈ ಕೂಡಲೇ 2 ತಿಂಗಳಲ್ಲಿ ಅದನ್ನು ಆಂಬುಲೆನ್ಸ್ ತಂದು ಕೂಡ ಮುರ್ತಕ್ಕಂಥವಾಗಿ ಪ್ರಪಂಚದಾದ್ಯಂತ ಇಂಥ ದಾನಿಗಳಿದ್ದಾಗ ನಾವು ಭಯ ಬೀಳಬೇಕಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ನನ್ನ ಬರಮಾಡಿಕೊಂಡು ಇಷ್ಟು ಸುಂದರವಾಗಿ, ಇವತ್ತು ಗೊತ್ತಾಯಿತು ಅರ್ಧ ಗಂಟೆ 1 ಅವರ್ ಇಂಥ ಕಾರ್ಯಕ್ರಮ ಕೊಡಬಾರ್ದು ಅಂತ. ಕಷ್ಟ ಆಗ್ತದೆ ಇದಲ್ವಾ, ಒನ್ ಡೇ ಕೊಡ್ಬೇಕು ನಿಮಗೆ ಇದಲ್ವಾ. ಸೊ ಅದರಿಂದ ಈ ಶಾಲೆ ಮಕ್ಕಳಿಗೆ, ಪೋಷಕರಿಗೆ, ನಾನು ವಿಶೇಷವಾಗಿ ನನ್ನ ಟೀಚರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ, BE ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ, DDP ಅವ್ರಿಗೆ ಯಾವಾಗಲೂ ನಾನು ರೇಗಿಸ್ತಾ ಇರ್ತೀನಿ KDP ಮೀಟಿಂಗಲ್ಲಿ, ಏನು ನಿಮ್ಮ ಕತೆ ಅಂತ ಇದಲ್ವಾ. ಸೊ ಅವರು ಎದ್ದೇಳಲಿಕ್ಕೆ ಭಯ ಬೀಳ್ತಾರೆ. ನಾನು ಹೇಳ್ತೀನಿ, ಎದ್ದೇಳಿ, ಧೈರ್ಯವಾಗಿ ಎದ್ದೇಳಿ, ನಾನು ಕೊಡ್ತೀನಿ ಮಾರ್ಕ್ಸ್ ಅಂತ ಹೇಳ್ತೀನಿ. ಯಾಕಂದರೆ ನನ್ನ ಮಗನ ಅದು ಏನಾಗುತ್ತೋ ಬಿಡ್ಬೇಕು, ಅದು ಗೊತ್ತನ್ನೋದು ಬೇಕು ಅಂತಲ್ವ. ಎದ್ದೇಳ್ರ ಮೇಲೆ ನಾವು ಕೊಡ್ತೀನಿ 90% ಹೇಳಿ ಅಂತ ಹೇಳಿದ್ರೆ, ಅವ್ರು ಹೇಳಲಿಕ್ಕೆ ನಾನು ಇನ್ನು ಮುಂದೆ ನೋಡ್ತಾ ಲಾಸ್ಟ್ ಮೀಟಿಂಗಲ್ಲಿ, ಸರ್ ಸೊ ಪ್ರಯತ್ನ ಮಾಡದೇ ಇರಿದ್ರೆ ಏನಾಗಲ್ಲ, ಪ್ರಯತ್ನ ಮಾಡ್ಬೇಕು ಸರ್, ಪ್ರಯತ್ನ ಮಾಡಿದ್ರೆ ಏನಾದರೂ ಒಂದು ಆಗೋದು ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬಂದಿರ್ತಕ್ಕಂಥ ಎಲ್ಲರಿಗೂ ಹೊಂದಿಸ್ತಾ ನನ್ನ ಮಾತು ಮುಗಿಸಿ, ತುರ್ತಾಗಿ ಸಾಕಷ್ಟು ಕಾರ್ಯಕ್ರಮಗಳಿದ್ದಾವೆ. ಸೊ ನಾಳೆಯಿಂದ ನಿಮ್ಮ ತಾರ್ ರೋಡ್ ಆಗ್ತಾ ಇದ್ದೀನಿ, ಸೊ ಅದಕ್ಕೆ ಪೂಜೆ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಅದು ಎಲ್ರಿಗೂ ಒಳ್ಳೇದಾಗಲಿ ಅಂತ ಮಾಡಿ ಎಲ್ಲ ಸಭೆಗೆ ಹೊಂದಿಸುತ್ತಾ ಇಲ್ಲಿಂದ ಹೋಗ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಸನ್ಮಾನ ಸರ್, ಸನ್ಮಾನ ಪ್ಲೀಸ್ ಬಂದ್ಬಿಡಿ. ಈಗ ನಮ್ಮ ಮುಳಬಾಗ ತಾಲೂಕಿನ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಸಮೃದ್ಧಿ ಮಂಜ ಸರ್ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅವ್ರ ಸನ್ಮಾನ ಸ್ವೀಕರಿಸಿದ್ದಕ್ಕೋಸ್ಕರ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸನ್ಮಾನ ಕಾರ್ಯಕ್ರಮ ಚಪ್ಪಾಳೆಯ ಮೂಲಕ ಎಲ್ಲರೂ ಸನ್ಮಾನವನ್ನು ತಿಳಿಸಬೇಕಾಗಿ ಕೇಳಿಕೊಳ್ತೇನೆ. ಸನ್ಮಾನವನ್ನು ಸ್ವೀಕರಿಸಿದಂತಹ ಗುರೂಜಿ ಅವರಿಗೆ ಧನ್ಯವಾದಗಳು. ಚಪ್ಪಾಳೆಯ ಮೂಲಕ ಎಲ್ಲರೂ ಸನ್ಮಾನವನ್ನು ವರ್ಧಿಸಬೇಕಾಗಿ ಕೇಳಿಕೊಳ್ತೇನೆ. ಸರ್ ವಿದ್ಯಾರ್ಥಿಗಳಿಗೆ ಬೈಸಿಕಲ್ ವಿತರಣಾ ಕಾರ್ಯಕ್ರಮವನ್ನು